ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಚಾನಲಲ್ಲಿ LBAಗೆ ಸಂಬಂಧಿಸಿದಂತೆ ಅಂದರೆ ಪಠ್ಯಾಧಾರಿತ ಮೌಲ್ಯಾಂಕಕ್ಕೆ ಸಂಬಂಧಿಸಿದಂಥ ಎಲ್ಲ ವಿಡಿಯೋಗಳನ್ನು ಇದರಲ್ಲಿ ಹಾಕಲಾಗುತ್ತೆ. ಈ ಒಂದು ಪ್ರೆಸೆಂಟ್ ಇರುವಂಥ ಪಾಠ 10ನೇ ತರಗತಿಯ ಘಟಕ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದ ಮೇಲಿದೆ. ಇದು ಕಂಪ್ಲೀಟಾಗಿ ನಿರ್ದಿಷ್ಟತೆ ಮತ್ತು ಕಠಿಣತೆಯನ್ನು ಆಧರಿಸಿ ಕರೆಕ್ಟಾಗಿರುವಂಥ ಒಂದು ಬ್ಲೂ ಪ್ರಿಂಟ್ ಮೇಲೆ ಕ್ವಶನ್ ಪೇಪರನ್ನು ತೆಗೆಯಲಾಗಿದೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಹಕರಿಸಬೇಕು ಅಂತ ಕೇಳ್ತಾಯಿದ್ದೀನಿ. ನೋಡಿ, 3 ಅಂಕಗಳಿವೆ. 1 ಅಂಕದ ಪ್ರಶ್ನೆಗಳು, 3 ಪ್ರಶ್ನೆಗಳು 3 ಅಂಕಗಳು. ಓಕೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳ ದಿವಾನಿ ಹಕ್ಕನ್ನು ನೀಡಿದವರು? 4 ಆಪ್ಷನ್ಸ್ ಇವೆ. ಭಾರತದಲ್ಲಿದ್ದ ಫ್ರೆಂಚ್ ರಾಜಧಾನಿ? 4 ಆಪ್ಷನ್ಸ್. ಮತ್ತು ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆಯಾಗದ್ದು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಗುಂಪಿಗೆ ಸೇರಿದದ್ದು ಅಂತ ಹೇಳ್ಬೋದು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದು ಪ್ರಶ್ನೆಗೆ ಒಂದು ಉತ್ತರ, ಒಂದು ಪ್ರಶ್ನೆಗೆ 1 ಅಂಕ ಇದೆ. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಎಷ್ಟರಲ್ಲಿ ವಶಪಡಿಸಿಕೊಂಡರು? ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ನೀಲಿ ನೀರಿನ ನೀತಿಯನ್ನು ಏಕೆ ಜಾರಿಗೆ ತಂದನು? ಇನ್ನು ದಸ್ತಕಗಳೆಂದರೇನು? ಇಲ್ಲಿ ನೋಡಿ, 2 ಅಂಕದ 3 ಪ್ರಶ್ನೆಗಳು, ಟೋಟಲ್ 6 ಅಂಕಗಳು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರನ್ನು ಪಟ್ಟಿ ಮಾಡಿ. ಎರಡನೇದು ಪ್ರಶ್ನೆ, 2ನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿರಿ. 3ನೇದು, ಅಂತಿಮವಾಗಿ ಬಕ್ಸಾರ್ ಕದನವು ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿತು. ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿರಿ. ಇನ್ನು ನೋಡಿ, 3 ಅಂಕದ 3 ಪ್ರಶ್ನೆಗಳು, ಟೋಟಲ್ 9 ಅಂಕಗಳು. ಮಾರ್ತಾಂಡ ವರ್ಮನು ಡಚ್ಚರನ್ನು ಹೀಗೆ ನಿಯಂತ್ರಿಸಿದನು. ಇನ್ನು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳ್ಯಾವುವು? ಇನ್ನು ಕರ್ನಾಟಕ ಯುದ್ಧಗಳು ಯುರೋಪಿಯನ್ನರನ್ನು ದಮನ ಮಾಡಿ ಭಾರತದಲ್ಲಿ ಬ್ರಿಟಿಷರಿಗೆ ಸಾಮ್ರಾಜ್ಯ ವಿಸ್ತರಿಸಲು ಸಹಾಯಕವಾಯಿತು ಹೇಗೆ? ಇನ್ನು 4 ಅಂಕದ 1 ಪ್ರಶ್ನೆ, ಟೋಟಲಾಗಿ 4 ಅಂಕಗಳು. 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, 2ರಲ್ಲಿ 1 ಬರೀಬೇಕಾಗುತ್ತೆ. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ, ಅಥವಾ ಬಕ್ಸಾರ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ. ಟೋಟಲಾಗಿ 25 ಅಂಕಗಳ ಒಂದು LBA ಕ್ವಶನ್ ಪೇಪರ್ ಫ್ರೆಂಡ್ಸ್ ಇದು. ಇನ್ನು ನೆಕ್ಸ್ಟು ಮುಂದಿನ ಒಂದು ಎಲ್ಲ ಪಾಠಗಳ ಬಗ್ಗೆ ಮಾಡುತ್ತಾ ಅದರ ಜೊತೆಗೆ ಬೇರೆ ಸಬ್ಜೆಕ್ಟ್ ವಿಷಯಗಳದ್ದು ಕರೆಕ್ಟಾಗಿ ನಿರ್ದಿಷ್ಟತೆ ಮತ್ತು ಏನು ಕಠಿಣತೆ ಮೇಲೆ ಕರೆಕ್ಟಾಗಿ ಬ್ಲೂ ಪ್ರಿಂಟ್ ಹಾಕಿ ಈ ಒಂದು ಪ್ರಶ್ನೆಗಳನ್ನು ತೆಗೆಯಲಾಗಿದ್ದು. ಸೊ ಚಾನಲ್ನ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಂತಂದರೆ, ಕ್ವಶನ್ ಪೇಪರ್ ಆನ್ಸರ್ಸ್ ಏನಾದರೂ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್.